ಕುಮಾರಸ್ವಾಮಿ ಅವರಿಂದ ನಾನು ಲೀಡರ್ ಆಗಿಲ್ಲ, ದೇವೇಗೌಡರ ಮೇಲಿನ ಗೌರವಕ್ಕಾಗಿ ಸುಮ್ಮನೆ ಇದ್ದೀನಿ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಸಚಿವ ಎನ್ ಚಲುವರಾಯಸ್ವಾಮಿ ಕಿಡಿಯನ್ನ ಕಾರಿದ್ದಾರೆ. ಕುಮಾರಸ್ವಾಮಿ ಅವರಿಂದ ನಾನು ಲೀಡರ್ ಆಗಿಲ್ಲ, ದೇವೇಗೌಡರ ಮೇಲಿನ ಗೌರವಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಸಚಿವ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ನಾನು ಕುಮಾರಸ್ವಾಮಿ ಅವರ ಮನೆಯ ಋಣದಲ್ಲಿ ಇದ್ದೀನಾ? ನಾನೇನು ಕುಮಾರಸ್ವಾಮಿ ಅವರ ಆಸ್ತಿ ತಿಂದಿದ್ದೀನ? ಅವರ ಕೈಯಲ್ಲಿ ನನ್ನ ಹಣೆ ಬರಹವನ್ನ ಬರೆಯೋಕ್ಕಾಗತ್ತಾ ಅನ್ನೋ ಪ್ರಶ್ನೆಯನ್ನ ಕೂಡ ಚಲುವರಾಯಸ್ವಾಮಿ ಮಾಡಿದ್ದಾರೆ. ಅದನ್ನ ಗೌರವವಾಗಿರಲಿ. ಆಮೇಲೆ ಕುಮಾರಸ್ವಾಮಿ ಅವ್ರು ಹೇಳೋರೇನೋ ಎಂಥದ್ದು ಇಷ್ಟೊಂದು ವಿನಯ ಅಂತ, ಅತಿ ವಿನಯ ಪ್ರಶ್ನೆ. ಇವ್ರ ಹತ್ರ ವಿನಯ ಕಲ್ತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನಗೆ ಹೇಳೋದು ಭಾಳ ಚೆನ್ನಾಗಿ ಗೊತ್ತಿದೆ. ಇವರಿಂದ ನಾನು ಲೀಡ್ರ್ ಆಗಿಲ್ಲ, ದೇವೇಗೌಡರಿಗೋಸ್ಕರ ನಾವು ತಾಳ್ಮೆಯಿಂದಿದ್ದೀವಿ. ದೇವೇಗೌಡರು ಈ ರಾಜ್ಯದ ಪ್ರಧಾನಿ, ದೇವೇಗೌಡರಿಗೆ ನಾವು ಜೊತೆಲಿದ್ದು ಕೆಲಸ ಮಾಡಿದವರು, ದೇವೇಗೌಡರಿಗೋಸ್ಕರ ನಾವು ಗೌರವ ನಡ್ಕೋತಾ ಇದ್ದೀವಿ. ದೇವೇಗೌಡರ ಹೆಸರಿಲ್ಲದೆ ಇದ್ದರೆ ಇವ್ರಿಗೆ ನಾನು ಅದರ ಅಪ್ಪನಂಗೆ ಹೇಳ್ತೀನಿ. ಬಟ್ ಇದ್ದು ಮುಂದೆ ಇದನ್ನೇ ಮಾತಾಡ್ತಿದ್ರೆ ದೇವೇಗೌಡರು ಹೊರತುಪಡಿಸಿ ಕುಮಾರಸ್ವಾಮಿಯವರಿಗೆ ಉತ್ತರ ಕೊಡೋದು ಗೊತ್ತಿದೆ, ಕೊಡ್ತೀನಿ ನಾನು. ನಾಚಿಕೆ ಆಗ್ಬೇಕು ನಡ್ರಿ, ಅವ್ರ ಹತ್ರ ಏನು ಚರ್ಚೆ ಮಾಡ್ತೀರಾ? ಪಾಪ ನೀವು ಚರ್ಚೆ ಮಾಡೋಣ ನೋಡಿ. ಒಂದು ರೀತಿ ಯಾರು ರೀ ಅವ್ರಿಗೆ ಒಂದು ಅಂಗನವಾಡಿ ಕಟ್ಟಡ ಕಟ್ಟೋಕ್ಕಾಗಿಲ್ಲ ಅವ್ರ ಕೈಲಿ ಒಂದು ಅಂಗನವಾಡಿ ಕಟ್ಟಡ ಕಟ್ಟೋಕ್ಕಾಗಿಲ್ಲ ರೀ. 5 ವರ್ಷ ಏನ್ರಿ ಪಂತ್ಯ ಇಟ್ ಆ್ಯಂಡ್ ರನ್ ಅಂತಾರಲ್ಲ, ಹಂಗೆ ಓಡೋಯ್ತಾರೆ ಏನೋ ಒಂದು ಹೇಳ್ಬಿಟ್ಟು. ಎಲ್ಲಿ ಬಂದಾರಂತೆ ರೀ? ಬರೋಕ್ಕೆ ಹೇಳ್ರಿ, ಮಂಡ್ಯಕ್ಕೆ ಬರೋಕ್ಕೆ ಏನು ಅವರೇ ಮಾಡೋಕ್ಕೆ ಹೇಳ್ರಿ. ವಿಧಾನಸೌಧ ಈಗ ಸ್ಟಾರ್ಟ್ ಆಗುತ್ತಲ್ರಿ ನಾಳೆಯಿಂದ 12ರಿಂದ. ಅವ್ರು ಟೈಮ್ ಕೊಡೋಕ್ಕೆ ಹೇಳ್ರಿ. ಮಂಡ್ಯ ವಿಚಾರದಲ್ಲಿ ಚರ್ಚೆ ಮಾಡೋಕ್ಕೆ ಇಡೀ ರಾಜ್ಯದ ಜನ ನೋಡ್ತಾರೆ. ಮೊನ್ನೆ ವಿಧಾನಸೌಧದಲ್ಲಿ 12ರಿಂದ 22ರವರೆಗೂ ಅಸೆಂಬ್ಲಿ ಇದೆಯಲ್ಲ, ಅಲ್ಲಿ ಅವರೇ ಸಬ್ಜೆಕ್ಟ್ ತರಕ್ಕೆ ಹೇಳ್ರಿ. ಮಂಡ್ಯ ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆ ಮಾಡಲಿಕ್ಕೆ ಟೈಮ್ ಕೇಳಕ್ಕೆ ಹೇಳ್ರಿ. ನಾನು ಸ್ಪೀಕರ್ಗೂ ರಿಕ್ವೆಸ್ಟ್ ಮಾಡ್ತೀನಿ, ಅವರು ರಿಕ್ವೆಸ್ಟ್ ಮಾಡಲಿ, ಟೈಮ್ ತೊಗೊಂಡು ಚರ್ಚೆ ಮಾಡೋಣ. ಅದೇ ಕೊಂಡ್ರಿ ಈಗ ಅಲ್ಲಿ ಅವ್ರದ್ದು ಜೀರೋ. ಮಾತಾಡೋದಕ್ಕೆ ಏನೋ ಒಂದು ಈಗ ನಾನು ಅವ್ರು ಬೈದ್ಬಿಟ್ಟು ಹೋಗ್ಬಿಟ್ರೆ ನೀವು ಹಾಕ್ತೀರಿ ಬೆಳಗಿನ ಸಾಯಂಕಾಲ ಗಂಟ. ಈಗ ನಮ್ಗೆ ಹಂಗಾದವ್ರು ಅವನು ಸಿಂಗ್ಯುಲರಾಗಿ ಮಾತಾಡ್ಬಿಟ್ರೆ ಅದನ್ನೂ ಹಾಕ್ತೀರಾ ಸಾಯಂಕಾಲ ಗಂಟ. ಟಿ ವಿಯವರು ಎಲೆಕ್ಟ್ರಾನಿಕ್ ಮೀಡಿಯಾದವರು ಇರೋದನ್ನ ನಾನು ಹೇಳಿದ್ರು ಹಾಕ್ತೀರಾ, ಅವ್ರು ಹೇಳಿದ್ರು ಹಾಕ್ತೀರಾ. ಬಟ್ ಆದರೆ ಸತ್ಯ ಬೇಕಲ್ಲ. ಸತ್ಯ ಗೊತ್ತಿದ್ರೆ ಯಾಕೆ 8 ಜನದಲ್ಲಿ ಯಾಕೆ 7 ಜನ ಸೋತರು? ಆಯ್ತು, ನಾವೇನೋ ಸೋತ್ಬಿಟ್ಟು ಪಾಪ, ನಾವೇನೋ ಮಾಡಿರಲಿಲ್ಲ. ಅವ್ರು ಯಾಕೆ ಸೋತ್ರಂತೆ? 8 ಜನನು ಯಾಕೆ ಸೋತ್ರಂತೆ? ಕೆಲಸ ಮಾಡಿಬಿಟ್ಟು ಸೋತ್ರಂತ? ಸ್ವಾಮಿ ನೋಡಿ, ಫಸ್ಟು ಬಿಡ್ರಿ, ಚಲುವರಾಯಸ್ವಾಮಿ ಮೇಲೆ ಸಿಟ್ ಮಾಡೋದಕ್ಕೆ ಅವ್ರ ಮನೆ ಋಣ ತಿಂದಿದ್ದೇನೇನ್ರಿ? ಅವ್ರ ಆಸ್ತಿ ತಿಂದಿದ್ದೀನ ನಾನು? ಚಲುವರಾಯಸ್ವಾಮಿ ಸಿಟ್ ಮಾಡಲಿಕ್ಕೆ ನನಗೆ ದೇವೇಗೌಡರ ಮೇಲೆ ಅಪಾರವಾದಂಥ ಗೌರವ ಇದೆ. ಅದಕ್ಕೋಸ್ಕರ ತಾಳ್ಮೆ ತಗೊಂಡಿದ್ದೀನಿ. ವಿನಯ ಅಲ್ಲ, ನಮ್ಮ ಕಲ್ಚರು, ಸಂಸ್ಕಾರ. ಮಂಡ್ಯ ಜನ ಗೌರವ ನಡ್ಕೊಳ್ಳೋದು ಕಲ್ತಿದ್ದಾರೆ, ಅದಕ್ಕೋಸ್ಕರ ಗೌರವವಾಗಿ ಹೇಳಿದ್ದೀವಿ. ಅದನ್ನು ಗೌರವ ಬೇಡ ನನಗೆ, ನಾನು ಮಾತಾಡ್ದಂಗೆ ಮಾತಾಡಲಿ ಅಂದರೆ ಅವ್ರು ಮಾತಾಡ್ದಂಗೆ ಮಾತಾಡೋಲ್ಲ. ಬೇರೆ ಥರ ನಾವು ಉತ್ತರ ಕೊಡೋದು ಗೊತ್ತಿದೆ. ಅದು ಬಿಟ್ಟಾಕಿ ಒಬ್ಬ ಮಾಜಿ ಮುಖ್ಯಮಂತ್ರಿ ಆದರೂ ದೊಡ್ಡದಾಗಿ ಮಾತಾಡಿದ್ರೆ ದೊಡ್ಡಸ್ಗೆ ಬರಲ್ಲ. ಸೊ ಅದನ್ನು ಕಾನೂನುಬದ್ಧವಾಗಿ ಒಂದು ರಾಷ್ಟ್ರಧ್ವಜನ ಹಾಕಿರ್ತಕ್ಕಂಥ ರಾಷ್ಟ್ರಧ್ವಜನ ವಿರುದ್ಧವಾಗಿ ಪ್ರತಿಭಟನೆ ಮಾಡೋದಾಗಲಿ, ಬಂದ್ ಮಾಡೋದಾಗಲಿ, ಅಥವಾ ಇನ್ನೊಂದು ಮಾಡೋದಾಗಲಿ, ಅದು ಅಕ್ಷಮ್ಯ ಅಪರಾಧ. ಬಿಟ್ಟಾಕಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.